ಸಂಬಂಧ ಅನ್ನೋ ಪ್ರೀತಿಯ ಬಳ್ಳಿಗೆ ಸುಳ್ಳಿನ ವಿಷ ಸೇರಿದ್ರೆ ಆ ಬಳ್ಳಿ ಹಬ್ಲಿಕ್ಕೆ ಸಾಧ್ಯ ಉಂಟಾ? ಹಲೋ ನಮಸ್ತೆ ಕರ್ನಾಟಕ. ಈ ಜಗತ್ತು ನಡೆಯೋದು ನಂಬಿಕೆ ಮೇಲೆ, ಆದ್ರೆ ಸಹ ಪದೇ ಪದೇ ಅದುವೇ ಅಡಿಮೇಲಾಗ್ತದೆ. ಈಗ ಈ ಕತೆ ಒಂದು ದೊಡ್ಡ ಕಾಡಿನ ಹಾಗೆ. ಹೊರಗಿಂದ ನೋಡ್ಲಿಕ್ಕೆ ತುಂಬಾ ಚಂದ, ಆದ್ರೆ ಒಳಗೆ ಹೋದ್ರೆ ಮಂಡೆ ಹಾಳಾಗೋದು ಗ್ಯಾರಂಟಿ. ಈ ಕತೆ ಸಹ ಒಂಥರ ಹಾಗೇನೆ. ಈ ಕಥೆಯಲ್ಲಿ ಬರುವವರು ಒಬ್ಬರನ್ನೊಬ್ಬರು ತುಂಬಾ ಪ್ರೀತಿ ಮಾಡ್ತಾ ಇದ್ರು, ಆದ್ರೆ ಪ್ರೀತಿ ಮಾಡಿದವರನ್ನು ಯಾರು ಸಹ ಮದುವೆ ಆಗ್ಲಿಲ್ಲ. ಹಾಗಂತ ಯಾರು ಸಹ ಮದುವೆ ಆಗ್ಲಿಲ್ಲ ಅಂತಲ್ಲ, ಎಲ್ಲರೂ ಸಹ ಮದುವೆ ಆಗಿದ್ದಾರೆ. ಆದ್ರೆ ಮದುವೆ ಆದವರನ್ನು ಪ್ರೀತಿಸ್ತಾ ಇದ್ದಾರಾ ಅಥವಾ ಪ್ರೀತಿ ಮಾಡ್ತಾ ಇದ್ದವರನ್ನು ಮರ್ತಿದ್ದಾರಾ ಗೊತ್ತಿಲ್ಲ. ಅದೆಲ್ಲ ಇರ್ಲಿ, ಇವರು ಎಲ್ಲರೂ ಸಹ ಕಾಲೇಜ್ ಫ್ರೆಂಡ್ಸ್. ಅಪರೂಪಕ್ಕೆಲ್ಲರೂ ಒಟ್ಟಿಗೆ ಸೇರ್ತಾ ಇರ್ತಾರೆ. ಇಲ್ಲಿ ಸಹ ಹಾಗೆ ಎಂತಕ್ಕೋ ಸೇರಿದ್ದಾರೆ ನೋಡುವ. ಅದಕ್ಕಿಂತ ಮುಂಚೆ ಯಾರ್ಯಾರಿದ್ದಾರೆ ಅಂತ ಸಂದರ್ಭ ಸಹಿತ ವಿವರಿಸ್ತೇನೆ ಕೇಳಿ. ಇವನು ಸಾಗರ, ಇವಳು ವರ್ಷ. ಎಂತ ಚಂದ ಅಲ್ಲ? ಆ ಮಳೆ ಸುರಿದು ಸಾಗರನ ಸೇರೋ ಹಾಗೆ ಈ ಜೋಡಿ ಯಾವಾಗ ಸಹ ಒಟ್ಟಿಗೆ ಇರ್ತಾರೆ. ಇನ್ನೊಂದು ಜೋಡಿ ಉಂಟು, ಇವನು ಸೂರಜ್, ಇವಳು ಭೂಮಿ. ಇದು ಬಿಡಿ, ಯಾವತ್ತಿದ್ರೂ ಸೂರ್ಯ ಮತ್ತೆ ಭೂಮಿ ಒಂದಾದದ್ದುಂಟಾ? ಆದ್ರೆ ಸಹ ಇವರು ಲವರ್ಸ್. ಮತ್ತೊಂದು ಆದರ್ಶ ಜೋಡಿ ಉಂಟು, ಇವನು ಚಂದ್ರ, ಇವಳು ತಾರ. ಹೇಗೆ ಚಂದ್ರ ಮತ್ತೆ ತಾರೆ ಒಟ್ಟಿಗೆ ಇರ್ತಾರೆ, ಇವರು ಸಹ ಹಾಗೆ. ಇವರ ಕತೆ ಕೇಳಿ ಖುಷಿ ಆಯ್ತಾ? ವಿಷಯ ಇಷ್ಟು ಸಿಂಪಲ್ ಇದ್ರೆ ನಾನೇಕೆ ಬರ್ತಿದ್ದೆ ಹೇಳಿ. ಸಾಗರ್ ಮತ್ತೆ ವರ್ಷ ಪ್ರೀತಿಸ್ತಿದ್ರು, ಆದ್ರೆ ಸಾಗರ್ ಮದುವೆ ಆದದ್ದು ತಾರನನ್ನು. ಸೂರಜ್ ಮತ್ತೆ ಭೂಮಿ ಪ್ರೀತಿಸ್ತಾ ಇದ್ರು, ಆದ್ರೆ ಸೂರಜ್ ಮದುವೆ ಆದದ್ದು ವರ್ಷನನ್ನು. ಚಂದ್ರ ಮತ್ತೆ ತಾರ ಪ್ರೀತಿಸ್ತಿದ್ರು, ಆದ್ರೆ ಚಂದ್ರ ಮದುವೆ ಆದದ್ದು ಭೂಮಿಯನ್ನು. ಅಯ್ಯೋ ದೇವ, ಕರೆಕ್ಟ್ ಹೇಳಿದಲ್ಲ? ಕರೆಕ್ಟ್ ಉಂಟು. ನನ್ನ ಪ್ರಕಾರ ಇವರೆಲ್ಲ ಸುಳ್ಳು ಮಕ್ಕಳು. ಇವರು ಸತ್ಯವನ್ನು ಸುಳ್ಳು ಅಂತ ಹೇಳ್ತಾರಾ, ಸುಳ್ಳನ್ನು ಸತ್ಯ ಅಂತ ಹೇಳ್ತಾರಾ ನನ್ಗೆ ಗೊತ್ತಿಲ್ಲ. ನೀವು ಯಾರನ್ನು ನಂಬ್ತೀರಿ ನಿಮಗೆ ಬಿಟ್ಟಿದ್ದು, ಆದ್ರೆ ನನ್ನನ್ನು ನಂಬಿ ಆಯ್ತಾ? ಕತೆ ಇಷ್ಟೇ ಅಲ್ಲ, ಇಷ್ಟು ಅಡಿಮೇಲಾದ ಸಂಬಂಧದಲ್ಲಿ ಮತ್ತೊಂದು ವಿಷಯ ಉಂಟು. ನಾನು ಹೇಳಿದ್ರೆ ನಿಮಗೆ ಅರ್ಥ ಆಗ್ಲಿಕ್ಕಿಲ್ಲ, ನೀವೇ ನೋಡಿ. ಹೆಸರು ಮುಖ ಎಲ್ಲ ನೆನಪುಂಟಲ್ಲ? ಇವೊಬ್ಬ ಎಷ್ಟು ಕಾಯಿಸುದು ಮಾರೆ. ನಾವು ಸುಮ್ಮನೆ ಗಡಿಬಿಡಿ ಮಾಡ್ಕೊಂಡು ಬಂದದ್ದು. ಅವ ಮುಂಚೆಯಿಂದ ಸಹ ಹಾಗೆ ಕಾಯಿಸು ಜಾಸ್ತಿ. ನನ್ನ ಎಕ್ಸ್ ಅಲ್ವಾ? ಈ ಸೂಟೆ ಸುಬ್ಬಮ್ಮನ ಯಾರು ಕರ್ದದ? ಅವಳ ಮುಖ ಬೇರೆ ನೋಡಿದೆ ಮಾರೆ. ಇನ್ನೆಂತಲ್ಲ ಅಡಿಮೇಲಾಗ್ಲಿಕ್ಕುಂಟ. ಈ ಶುಭ ಶಕುನಕ್ಕೆ ಅಪಶಕುನನ್ನು ಯಾಕೆ ಕರ್ತದ? ಅವನ ಹತ್ರ ಮಾತಾಡಿದ್ರೆ ಜಾಗೃತಿ, ನನ್ನ ಮೇಲೆ ಆಣೆ. ಆಯ್ತು, ತಾರ ಬಂದು. ಇವಂದೆಂತ ಕಮ್ಮಿದ ಕಿಸ್ಸ? ವರ್ಷ ನಂಗೊಂದು ಕಾಸ್ಟ್ಲಿ ಕಿಸ್ಸು ಕೊಡ. ಮತ್ತೆ ಮನೆಯಲ್ಲಿ ಅತ್ತೆದ್ದು ಶಾಫ್, ಇಲ್ಲಿ ಒಂದು. ಏ ಪ್ಲೀಸ್, ಅಮ್ಮನ ಬಗ್ಗೆ ಎಂತ ಹೇಳ್ಬೇಡವ. ಆಯ್ತಾ, ನಿಂದೊಂದು ಅಮ್ಮ. ಓಕೆ, ಎಲ್ರು ಬಂದದಕ್ಕೆ ಥ್ಯಾಂಕ್ ಯು. ತುಂಬಾ ಖುಷಿ ಆಯ್ತು. ಬಾಗುವ ನಿಲ್ಲ ಮಸರದವ, ಈಗ ಸ್ಟಾರ್ಟ್ ಆದದ್ದು. ಎಲ್ಲರೂ ಸಹ ನನ್ನ ಹತ್ರ ಸಾಧನೆ ಮಾಡು ಅಂತ ಹೇಳ್ತಾ ಇದ್ರು. ನಾನು ಕಾಲೇಜಲ್ಲಿ ಡಿಸ್ಟಿಂಕ್ಷನ್ ತೆಗೆದೆ, ಆದ್ರೆ ಅದನ್ನು ಸಾಧನೆ ಅಲ್ಲ ಅಂತ ಹೇಳಿದ್ರು. ಅದಕ್ಕೆ ಒಂದು ಒಳ್ಳೆ ಕಂಪ್ನಿಯಲ್ಲಿ ಕೆಲಸ ಸೇರಿದೆ, ಅದನ್ನು ಸಾಧನೆ ಅಲ್ಲ ಅಂತ ಹೇಳಿದ್ರು. ಮದುವೆ ಆದ್ಮೇಲೆ ಆದ್ರೂ ಸಾಧನೆ ಹೇಳ್ತಾರೆ ಅಂತ ಎನಿಸಿದೆ, ಆದ್ರೆ ಅದನ್ನು ಸಾಧನೆ ಇಲ್ಲ ಅಂತ ಹೇಳಿದ್ರು. ಫೈನಲಿ ಎಲ್ಲರೂ ಹೇಳ್ತಿದ್ದ ಸಾಧನೆ ಅಂತ ಗೊತ್ತಾಯ್ತು, ಅದನ್ನ ಸಾಧಿಸಿದೆ. ಕಂಗ್ರ್ಯಾಚುಲೇಷನ್ಸ್. ಎಂತಂತೆ? ಅವ ಸಾರಣೆ ಮಾಡಿದಂತೆ. ಸಾರಣೆ ಅಲ್ಲವೋ, ಸಾಧನೆ. ಹಾ, ಅದೇ ಅದೇ ಅದೇ. ನಾವೆಂತ ಪಾರ್ಟಿಗೆ ಬಂದದ, ಪಾರ್ಲಿಮೆಂಟಿಗೆ ಬಂದದ? ಅವನೆಂತ ಸಾಧನೆ? ಎಂತ ಸಾಧನೆ? ನನ್ನ ಹತ್ರ ಎಂತ ಕೇಳುದು, ಅವನ ಹತ್ರ ಕೇಳು. ಎಂತ ಸಾಧನೆಯಾ? ನೀನ್ ಹೇಳುವಾಗ ನಾಳೆ ಆಗ್ತದೆ. We are happy to announce that we are pregnant. ಓಹ್, ಆಗ್ಬೋದು ಮಾರೆ. Congratulations.
ಓಕೆ, ಎಂಜಾಯ್ ದ ನೈಟ್, ಎಂಜಾಯ್ ದ ಪಾರ್ಟಿ. ವಾಶ್ರೂಮ್ ಹೋಗಿ ಬರ್ತೇನೆ. ನಾನು ಅಲ್ಲಿ ಕೂತ್ಕೊಂಡಿರ್ತೇನೆ. ಹಾಯ್ ಅಮ್ಮ. ಹೇ ಸಾಗರ್, ಕಂಗ್ರ್ಯಾಚುಲೇಷನ್ಸ್. ಏನು ಅದೃಷ್ಟ ಮಾಡಿದೆಯಲ್ವಾ, ಯು ಆರ್ ಬಿಕಮಿಂಗ್ ಅ ಫಾದರ್. ಆ ಅದೃಷ್ಟ ಇರ್ತಿದ್ರೆ ನಾನು ಹೀಗೆ ಇರ್ತಿರ್ಲಿಲ್ಲ. ಯಾಕೆ? ಅದು ಸಾಗರ್, ನೀನು ನನ್ನ ಎಕ್ಸ್ ಆಗಿರ್ಬೋದು, ಬಟ್ ನೀನು ಯಾವ ಸಿಚುವೇಶನಲ್ಲಿ ಹೇಗಿರ್ತಿ ಅಂತ ನಂಗೆ ಚೆನ್ನಾಗಿ ಗೊತ್ತುಂಟು. ಹೇಳು. ಅದು ಆ ಮಗುವಿನಪ್ಪ ನಾನಲ್ಲ. ವಾಟ್? ಮತ್ತಿದೆಲ್ಲ ಯಾಕೆ? ಇಲ್ಲದಿದ್ರೆ ಈ ಜನ ನನ್ನ ಬಗ್ಗೆ ಎಂತ ಎಣಿಸ್ತಾರೆ? ಸೊಸೈಟಿಯಲ್ಲಿ ತಲೆ ಎತ್ತಿ ಹೇಗೆ ತಿರುಗುದು? ಮಗುವಿನ ಅಪ್ಪ ನಾನಲ್ಲ ಅಂತ ಹೇಳಿಕ್ಕಾಗ್ತದ? ಅದಕ್ಕೆ ಇದೆ, ದಯವಿಟ್ಟು ಈ ವಿಷಯ ಯಾರ್ದು ಕೂಡ ಹೇಳಿಕ್ಕೆ ಹೋಗ್ಬೇಡ. ಯಾರಿಗಲ್ಲಾದ್ರೆ ಸಹ ಸೂರಜ್ಗೊಂದು ಹೇಳ್ಬೇಕು. ಸೂರಜ್, ಬಿಟ್ಟೈತೆ. ಒಂದು ವಿಷಯ ಗೊತ್ತುಂಟಾ? ಗೊತ್ತುಂಟು. ಮಾಲಿ ಇಲ್ಲಲ್ಲ, ಮತ್ತೆಂತ ಸಾವಿದ ಪಾರ್ಟಿ ಒಂದು. ಸೂರಜ್ ಇಲ್ಲಿ ಕೇಳು. ಸಾಗರ್ ಅಪ್ಪ ತಾರೆ ಇಷ್ಟೆಲ್ಲ ಮಾಡಿದ್ದು ಯಾಕೆ ಗೊತ್ತುಂಟಾ? ಯಾಕೆ? ಚಂದ್ರನನ್ನು ಜೆಲಸ್ ಮಾಡಲಿಕ್ಕೆ. ಇಲ್ಲಾದ್ರೂ ಒಂದು ಪ್ರೆಗ್ನೆನ್ಸಿ ಅನೌನ್ಸ್ ಮಾಡಲಿಕ್ಕೆ ನಾವು 4 ಜನರನ್ನು ಕರೆದು ಇಷ್ಟೆಲ್ಲ ಮಾಡ್ಲಿಕ್ಕೆ ಹುಚ್ಚ? ಇಷ್ಟೆಲ್ಲ ಮಾಡಿ ಸಹ ಮಾಲಿ ಇಲ್ಲ ಅಲ್ಲ. ಹೌದು, ಇದರಲ್ಲಿ ನಿಂಗೆ ಯಾರು ಹೇಳಿದ್ದು? ಸಾಗರ್. ಸಾಗರ್? ನಮ್ಮ ಮದುವೆ ಆದ್ಮೇಲೆ ಸಾಗರ್ ಹತ್ರ ಮಾತಾಡಬಾರ್ದು ಅಂತ ನಾನು ಹೇಳಿದಲ್ಲ. ಸಾಗರ್ ಹೇಳಿದಲ್ಲ, ನಾನು ಎನ್ಸಿತ್ತು. ಎನಿಸುದು ಎಂತ ಸಹ ಇಲ್ಲ, ನನಗೆ ಗೊತ್ತುಂಟು ಅದು ಸೂರಜೆ ಅಂತ. ನೀನು ಮತ್ತೆ ಸಾಗರ್ ಮಾತಾಡೋದು ನಾನು ಕೇಳಿದೆ. ಅವ ನನ್ನೊಟ್ಟಿಗೆ ಇರುವಾಗ ಸಹ ಹಾಗೇ ಇದ್ದ, ಪೊಣ್ಣು ಮರ್ಲ. ವರ್ಷ, ಟೆಲ್ ಮೀ, ಇಂಥ ಮನುಷ್ಯನ ಜೊತೆ ನೀನು ಹೇಗೆ ಜೀವನ ಮಾಡ್ತಿದ್ದಿ? ನಿನ್ನ ಒಪಿನಿಯನ್ ನನಗೆ ಮ್ಯಾಟರ್ ಆಗಲ್ಲ ಭೂಮಿ. ನನಗೆ ಅವನ ಮೇಲೆ ನಂಬಿಕೆ ಉಂಟು. ಆದ್ರೆ ಅವನಿಗೆ ನಿನ್ನ ಮೇಲೆ ನಂಬಿಕೆ ಇಲ್ಲ, ಅದಕ್ಕೆ ನೀನನ್ನು ಸಾಗರ್ ಜೊತೆ ಮಾತಾಡ್ಲಿಕ್ಕೆ ಬಿಡ್ತಿಲ್ಲ. ಅವನ ಬಗ್ಗೆ ನನಗೆ ಮಾತ್ರ ಗೊತ್ತಿರುವುದು 100% ಅವನೇ. 100% ಅವನೇ ಅಲ್ಲ? ಆಯ್ತು, ಅವನೇ. ರಿಯಲಿ? ನಂಗೆ ಗೊತ್ತಿರಲಿಲ್ಲ ಹೀಗೆ ಸಾಗ್ತದೆ ಅಂತ. ಎಂತಾಯ್ತು ಸಾಗರ್? ಎಂತ ಸಹ ಇಲ್ಲ. ಐ ಫೀಲ್ ಸ್ಯಾಡ್ ಫಾರ್ ಯು ಮ್ಯಾನ್. ಟೈಮಿಗೆ ಚೇಂಜ್ ಆಗ್ತದಲ್ಲ. ನನ್ನ ಜಾಗದಲ್ಲಿದ್ದು ತಾರನನ್ನು ನೀನು ಮದುವೆ ಆಗಬೇಕಿತ್ತು. ಈಗ ನೋಡು, ನಾನು ಮತ್ತೆ ತಾರ ಮದುವೆಯಾಗಿ ಹ್ಯಾಪಿಯಾಗಿದ್ದೇವೆ. ಈಗ ಮಗು ಕೂಡ ಬರ್ತುಂಟು. ನಿನ್ನೊಟ್ಟಿಗೆ ಖುಷಿಯಾಗಿದ್ದಾಳಲ್ಲ, ಅಷ್ಟು ಸಾಕು. ಬೈ ದ ವೇ, ನಾನು ಸಹ ಖುಷಿಯ ವಿಚಾರ ಹೇಳಲಿಕ್ಕಿದ್ದೇನೆ. ಈ ವಿಷಯ ಕೇಳಿ ಯಾರಾದರೂ ಖುಷಿ ಪಡ್ತಾರಾ? ಸಾಗರ್ ಯಾವತ್ತೂ ನನ್ನ ಹತ್ರ ಸುಳ್ಳು ಹೇಳಲಿಲ್ಲ. ಎಂತಾಯ್ತು ವರ್ಷ, ಯಾಕೆ ಹೀಗೆ ಹೇಳ್ತಿದ್ದಿ? ನಾನು ಮತ್ತೆ ಸಾಗರ್ ಒಳ್ಳೆದ್ರಲ್ಲಿದ್ದೇವಲ್ಲ. ಈಗ ನೋಡ್ಬೇಕು, ಲಿಟಲ್ ತಾರಾ ಬರ್ತಾಳ ಅಥವಾ ಲಿಟಲ್ ಸಾಗರ್ ಬರ್ತಾನ ಅಂತ. ಲಿಟಲ್ ಸಾಗರ್ ಬರಲಿಕ್ಕೆ ಚಾನ್ಸೇ ಇಲ್ಲ, ಲಿಟಲ್ ತಾರಾನೇ ಬರೋದು, ನಂಗೆ ಗೊತ್ತುಂಟು. ನಂಗೆ ಗೊತ್ತುಂಟು ನೀನು ಹೇಗೆ ಅಂತ. ಪುನಃ ಅದನ್ನ ಎಷ್ಟು ಸಲ ಅಂತ ಪ್ರೂವ್ ಮಾಡ್ತಿ? ಇನ್ನು ಏನೆಲ್ಲ ಮಾಡ್ಬೇಕು ಎನ್ಸಿದ್ದಿ? ನೀನ್ ಯಾವ ಮಾಲ್ ಕುಡ್ದು ಬಂದದ ಈ ಮಾಲ್ ಇಲ್ಲದ ಪ್ರದೇಶದಲ್ಲಿ? ಸಾಗರ್ ಅಪ್ಪ ಅಲ್ಲ. ಏನು? ಸಾಗರ್ ಅಪ್ಪ ಅಲ್ವಾ? ವರ್ಷ ಬಂದು ಹೇಳಿದ್ಲು ತಾರ್ ಇದನ್ನೆಲ್ಲ ಪ್ಲಾನ್ ಮಾಡಿದ್ದು ಚಂದ್ರನ ಜಲಸ್ ಮಾಡ್ಬೇಕು ಅಂತೇಳಿ. ಇವಳು ಬಂದು ಹೇಳ್ತೇಳು ಸಾಗರ್ ಅಪ್ಪ. ಹಾಗಾದ್ರೆ ಅಪ್ಪ ಯಾರು? ಅಪ್ಪ ನೀನೇ, ಬೆಪ್ಪ. ನಾನಾ? ನೀನೇ ನನ್ನನ್ನು ಲವ್ ಮಾಡಿದಿ, ವರ್ಷನನ್ನು ಮದ್ವೆ ಆದಿ, ಈಗ ತಾರನ ಜೊತೆ ಅಧಿಕ ಪ್ರಸಂಗ ಮಾಡ್ತಿದ್ದಿ. ಮತ್ತೆಂತ, ನೀನನ್ನು ಬಿಟ್ಟ ಮೇಲೆ ನಾನು ಉದ್ಧಾರ ಆದದ್ದು. ಸಾಗರ್ ಮತ್ತೆ ತಾರನ ಒಟ್ಟು ಮಾಡಿದ ಮ್ಯಾಟ್ರ್ ಮನೆ ನಾನೇ, ಗೊತ್ತುಂಟಲ್ಲ. ಓ ಹಾಗೆ ಅಲ್ಲ ನಿಂಗೆ ತಾರನ ಲೈಫಲ್ಲಿ ವೈಲ್ಡ್ ಕಾರ್ಡ್ ಎಂಟ್ರಿ ಸಿಕ್ಕಿದ್ದು. ಖತರ್ನಾಕ್ ಮಾರೆ ನೀನು. ಇದೆಂತ ಬಿಗ್ ಬಾಸಾ ವೈಲ್ಡ್ ಕಾರ್ಡ್ ಎಂಟ್ರಿ ಸಿಕ್ಲಿಕ್ಕೆ? ಎಂತ ಕಿರಿಕಿರಿ ಮಾರೆ ನಿಂದು, ಚೊರೆಪ್ಪಟ್ಟು. ಈಗೆಂತ ನಿಂಗೆ ನಾನು ಅಂತ ಫಿಕ್ಸ್ ಆಗಿದ್ಯಲ್ಲ? ಹೌದಾ, ನೀನೇ. ಆಯ್ತು, ಹೋಗು. ಇದಕ್ಕೆಲ್ಲ ಕಾರಣ ನಾನೇ. ಖುಷಿಯಾ? ಸಮಾಧಾನ ಆಯ್ತಾ? ನಿಂಗೆ ಪ್ರೂವ್ ಮಾಡಿ ನಂಗೆ ಎಂತ ಸಾಗ್ಬೇಕು ಅಂತ ಇಲ್ಲ. ನಂಗೆ ಗೊತ್ತುಂಟು ನಾನು ಹೇಗೆ ಅಂತ. ತಾರ ಹೀಗೆ ಅಂತ ಗೊತ್ತಿರಲಿಲ್ಲ. ಅವಳು ಚೀಟ್ ಮಾಡ್ತಾಳಂತ ಎನ್ಸಿಯೇ ಇರಲಿಲ್ಲ. ಆ ಪಾಪದವಳ ಮುಖವಾಡ ಹಾಕಿ ಅದು ಎಷ್ಟು ಪಾಪ ಮಾಡ್ತಿದ್ದಾಳೆ ಅವಳು. ಎಂತ ಹೇಳ್ತಿದ್ದೀರಾ? ತಾರನ್ಗೆ ಇನ್ನೊಂದು ರಿಲೇಶನ್ಶಿಪ್ಪಾ? ಚಾನ್ಸೇ ಇಲ್ಲ. ತಾರನೇ ನೆಕ್ಸ್ ಆಗಿರ್ಬೋದು, ಬಟ್ ಅವ್ರ ಬಗ್ಗೆ ಎಂತೆಂತ ಹೇಳಿದರೆ ಕೇಳ್ತೇನಂತ ಎನಿಸ್ಬೇಡಿ. ತಾರಾ ಈಸ್ ಅ ಪ್ಯೂರ್ ಜೆಮ್. ತಾರಾ ವಾಸ್ ಅ ಪ್ಯೂರ್ ಜೆಮ್. ಎನಿವೇಸ್, ಸೂರಜ್ ಕರಿತಿದ್ದಾನೆ, ನಾನು ಹೋಗ್ತೇನೆ. ನಿಲ್ಲು ಸಾಗರ್, ಐ ಫೀಲ್ ಸಾರಿ ಫಾರ್ ಯು. ನೀನು ಮತ್ತೆ ವರ್ಷ ಮಾತಾಡೋದು ನಾನು ಕೇಳಿದೆ. ಇದಕ್ಕೆಲ್ಲ ಕಾರಣ ಯಾರು ಅಂತ ಸಹ ನನಗೆ ಗೊತ್ತುಂಟು. ಇದಕ್ಕೆಲ್ಲ ಕಾರಣ ಸೂರಜ್. ಎಂತ? ಸೂರಜ? ಇನ್ಫ್ಯಾಕ್ಟ್ ನನ್ನನ್ನು ಮತ್ತೆ ತಾರನನ್ನು ಒಂದು ಮಾಡಿದ್ದೆ ಅವನು. ನನ್ಗೆ ಗೊತ್ತುಂಟು ನಿನಗೆ ಸೂರಜ್ ನೋಡಿದ್ರೆ ಆಗುದಿಲ್ಲ ಅಂತ.
ಆದರೆ ನನಗೆ ಅವನ ಮೇಲೆ ನಂಬಿಕೆ ಉಂಟು. ಹೀ ಈಸ್ ಮೈ ಫ್ರೆಂಡ್. ಬೈದವೆ ಇದೆಲ್ಲ ಪ್ರ್ಯಾಂಕಾ? ನೀನಾಗೆ ಇಷ್ಟು ಸೀರಿಯಸ್ ಆಗ್ತಿ? ನಾನು ಸೀರಿಯಸ್ ಆಗದೆ ಮತ್ತೆ. ನಂಗನ್ಸುತ್ತೆ ಸಾಗರ್ ಮತ್ತೆ ತಾರನ್ ನಡುವೆ ಏನೋ ಪ್ರಾಬ್ಲಮ್ ಉಂಟಂತ. ದೇರ್ ಈಸ್ ಅ ಪ್ರಾಬ್ಲಮ್. ಸಾಗರ್ ತಾರನ ಮಗುವಿನ ಅಪ್ಪ ಅಲ್ಲ. ಇದಕ್ಕೆಲ್ಲ ಕಾರಣ ಆ ಸೂರಜ್. ಹಾಗಾದ್ರೆ ತಾರಾ ಚೀಟ್ ಮಾಡ್ತಿರೋದು ಸೂರಜ್ ಒಟ್ಟಿಗ? ಸೂರಜ? ಹೌದು, ಸೂರಜ್. ಅವ ಜನ ಸರಿ ಇಲ್ಲ. ಜನ ಹೇಗಿದ್ರೆ ಸಹ ಟೈಮ್ ಎಲ್ಲರನ್ನು ಚೇಂಜ್ ಮಾಡ್ತದೆ. ನಾ ಮೊದಲು ಹೇಗಿದ್ದೆ, ಈಗ ನೋಡು. ಎನಿವೇಸ್, ಕಂಗ್ರಾಟ್ಸ್ ತಾರಾ ಆನ್ ಬಿಕಮಿಂಗ್ ಅ ಮದರ್ ಸೂನ್. ಐ ಆಮ್ ಹ್ಯಾಪಿ ಫಾರ್ ಯು. ಬಟ್ ಎಂತ ಗೊತ್ತುಂಟಾ, ಈ ಭೂಮಿ ಬಂದು ಹೇಳ್ತಿದ್ದಾಳೆ ಎಲ್ಲದಕ್ಕೂ ರೀಸನ್ ನಾನೇ ಅಂತ. ಐ ಆಮ್ ಫೆಡ್ ಅಪ್ ಆಫ್ ದಿಸ್ ತಾರಾ. ಭೂಮಿಗೆ ಏನಾಗಿದೆ ಅಂತ ಗೊತ್ತಿಲ್ಲ ಮಾರೆ. ಸುಮ್ಮನೆ ಎಲ್ಲದಕ್ಕೆ ಸಹ ನನ್ನ ಸಿಕ್ಕಿಸಿ ಆಗ್ತಿದ್ದಾಳೆ. ಸೂರಜ್, ಕಾಮ್ ಡೌನ್. ಅದಕ್ಕೆಲ್ಲ ನೀನು ಮಂಡು ಬೆಚ್ಚ ಮಾಡಬೇಡ. ನಮ್ಮಿಬ್ಬರ ಮದುವೆ ಆಗಲಿಕ್ಕೆ ಮುಖ್ಯ ಕಾರಣ ನೀನೇ ಅಲ್ಲ. ಸೂರಜ್, ಸತ್ಯ ಅಂತ ನನಗೆ ಗೊತ್ತುಂಟು. ನಂಗೆ ಸತ್ಯ ಗೊತ್ತಾಯ್ತು ವರ್ಷ. ಸಾಗರ್ ಅಪ್ಪ ಅಲ್ಲ, ತಾರಾ ಚೀಟ್ ಮಾಡ್ತಿರೋದು ನಿನ್ನೊಟ್ಟಿಗೆ. ವರ್ಷ ಎಂತ ಹೇಳ್ತಿದ್ದೀರಿ? ಎಸ್, ಐ ಡಿಂಟ್ ಎಕ್ಸ್ಪೆಕ್ಟ್ ದಿಸ್ ಫ್ರಮ್ ಯು ಚಂದ್ರ. ತಾರಾ ರಿಲೇಶನ್ಶಿಪ್ ಅಲ್ಲಿ ಇದ್ದದ್ದು ನಿನ್ ಜೊತೆ, ಆ ಮಗು ನಿಂದು. ಹೌ ಡು ಯು ಸೇ ದ್ಯಾಟ್ ಐ ಆಮ್ ದ ರೀಸನ್? ಸಾಗರ್ ರೀಸನ್ ಅಲ್ಲ ಅಂತ ನಮ್ಮಿಬ್ರಿಗೆ ಸಹ ಗೊತ್ತುಂಟು. ಸೂರಜ್ ನನ್ನ ಹಸ್ಬೆಂಡ್, ಅವನ್ ಹೇಗೆ ಅಂತ ನಂಗೆ ಗೊತ್ತುಂಟು. ಇವರಿಬ್ರು ಅಲ್ಲ ಆದ್ರೆ ಬೇರೆ ಯಾರಾಗ್ತಾರೆ? ಇಟ್ಸ್ ಯು. ಹೇಗಿದ್ರು ನಿನ್ನ ಎಕ್ಸ್ ಅಲ್ವಾ? ಏ ತಾರಾ, ಅಮ್ಮನ ಹೇಳಿದೆ ವಿಷಯ. ಖುಷಿ ಆಯ್ತು ಅವರಿಗೆ? ಎಂತ ಹೇಳಿದ್ರು? ಹೌದು ಸಾಗರ್, ಅವರ ವಿಡಿಯೋ ಕಾಲ್ ಬಂತಲ್ಲ, ಅವರಿಗೆ ಈ ಸೆಲೆಬ್ರೇಷನ್ ನೋಡಿ ತುಂಬ ಖುಷಿಯಾಗಿದೆ. ಅವರ ಖುಷಿಯೇ ನಮ್ಮ ಖುಷಿ. ಅವರು ಇಂಡಿಯಾಗೆ ಬರಲಿಕ್ಕೆ ಟ್ರೈ ಮಾಡ್ತಾರೆ ಅಂತ ಹೇಳ್ತಾ ಇದ್ರು. ಹಾ, ಅವ್ರು ಸಹ ಬರಲಿಲ್ಲ. ಯಾವಾಗ ಬರ್ತಾರಂತೆ? ಎಂತ ಬರಲಿ, ಬಂದರೆ ನಮಗೆ ಕಷ್ಟ ಅಲ್ವಾ? ನೀನು ಯಾಕೆ ಮಂಡೆ ಬಿಚ್ಚ ಮಾಡ್ತಿ? ಮತ್ತೆದು ಮತ್ತೆ ನೋಡುವ. ಇದನ್ನೇ ಮ್ಯಾನೇಜ್ ಮಾಡ್ತಿದ್ದೇವಂತೆ, ಇನ್ನು ಅದನ್ನಾಗ್ಲಿಕ್ಕಿಲ್ಲ. ಆಗುದಿಲ್ಲ ಅಂದ್ರೆ ಹೇಗೆ? ನಿಂಗೆ ಇನ್ನೂ ಸಹ ಸೂರಜ್ನ ಮೇಲೆ ಡೌಟ್ ಬರ್ಲಿಲ್ವಾ ಮಾರೇದಿ? ಎಲ್ಲರಿಗೆ ಗೊತ್ತುಂಟು ಅದು ಸಾಗರ್ ಅಲ್ಲ ಸೂರಜ್ ಅಂತ. ಭೂಮಿ, ನನ್ನ ಗಂಡನ ಬಗ್ಗೆ ಮಾತಾಡ್ಲಿಕ್ಕೆ ಬರಬೇಡ. ಅದೇ ವಿಷಯನ ಎಷ್ಟದಿಂದ ಹೇಳ್ತಿ? ಬೈ ದ ವೇ, ಸಂಬಂಧ ಇರುವುದು ಚಂದ್ರನಿಗೆ, ತಾರನ ಎಕ್ಸ್. ಅಲ್ಲ ಮಾರೇದಿ, ನಿಂಗೆ ಹೇಗೆ ಅರ್ಥ ಮಾಡಿಸುದು ಅದು ಸೂರಜೆ ಅಂತ? ನಂಗೆ ಗೊತ್ತುಂಟು ಅವನ ಬುದ್ಧಿ. ನಿಂಗೆ ಅವನ ಬುದ್ಧಿ ಗೊತ್ತಿದ್ರೆ ಬ್ರೇಕಪ್ ಯಾಕೆ ಮಾಡಿದ್ದೆ? ವಾಟ್ ಎವರ್. ಚಂದ್ರನಿಗೆ ಈಗ ಸಹ ತಾರನ ಮೇಲೆ ಫೀಲಿಂಗ್ಸ್ ಇದೆ. ನೀನು ಅದನ್ನು ಅರ್ಥ ಮಾಡ್ಕೋ. ಚಂದ್ರನಿಗೆ ಫೀಲಿಂಗ್ಸ್ ಇದ್ದಿರ ಅವನ ಹತ್ರ ಹೇಳ್ತಿದ್ದ. ಆ ಸೂರಜ್ನ ಹಣೆ ಬರ ಗೊತ್ತುಂಟು ನಂಗೆ. ನಿನ್ನ ಮಾತಿನ ಮೇಲೆ ಸ್ವಲ್ಪ ಕಂಟ್ರೋಲ್ ಇರಲಿ. ಫಾರ್ ಯೋರ್ ಕೈಂಡ್ ಇನ್ಫಾರ್ಮೇಶನ್, ಸಾಗರ್ ಮತ್ತೆ ತಾರಾ ಒಂದಾಗ್ಲಿಕ್ಕೆ ಸೂರಜೆ ಕಾರಣ. ಎಂತ ಸಹ ಹೇಳಿದ್ರೆ ಸೂರಜೆ ರೀಸನ್. ಐ ಜಸ್ಟ್ ಹೇಟ್ ಹಿಮ್. ನೀನು ಸೂರಜನ್ ನೋಡಿದ್ದಿ, ನಾನು ಅವನನ್ನು ಅರ್ಥ ಮಾಡ್ಕೊಂಡಿದ್ದೇನೆ. ಭೂಮಿ, ಚಂದ್ರ ತಾರನ ಎಕ್ಸ್, ನೆನ್ಪಿರ್ಲಿಕ್ಕೆ ಎಲ್ಲ ಮರ್ತಿದ್ದೇನೆ. ಆದರೆ ಸಹ ಮುಂಚೆದೆಲ್ಲ ವಿಷಯ ಇಟ್ಕೊಂಡು ಎಲ್ಲರೂ ನನ್ನ ಜಡ್ಜ್ ಮಾಡ್ತಾರೆ. ಸೂರಜ್, ಅದಕ್ಕೆಲ್ಲ ಯಾಕೆ ಟೆನ್ಷನ್ ಮಾಡ್ತಿ? ನೀನು ಅದಕ್ಕೆಲ್ಲ ತಲೆಬಿಸಿ ಮಾಡ್ಲಿಕ್ಕೆ ಹೋಗ್ಬೇಡ. ಹೋಗು, ಪಾರ್ಟಿ ಎಂಜಾಯ್ ಮಾಡು. ಆ ಸಾಗರ್, ಆದರೆ ಸಹ ಇದನ್ನೆಲ್ಲ ಕೇಳುವಾಗ ತುಂಬ ಬೇಜಾರಾಗ್ತದ. ನನಗೇನೆ ಯಾಕೆ ಹೀಗೆ ಆಗಬೇಕು ಅಂತ. ನಾನು ಮೊದಲಿನಾಗಿಲ್ಲವ, ತುಂಬ ಚೇಂಜ್ ಆಗಿದೆ ಆ ಭೂಮಿಯನ್ನು ಬಿಟ್ಟ ಮೇಲೆ. ಕೂಲ್ ಸೂರಜ್, ಕೂಲ್. ನೀನು ಅದಕ್ಕೆಲ್ಲ ಬೇಜಾರು ಮಾಡ್ಲಿಕ್ಕೆ ಹೋಗ್ಬೇಡ. ಸತ್ಯ ಅಂತಂದ್ರೆ ನಂಗೆ ಗೊತ್ತುಂಟು. ಮಂಡೆ ವೆಚ್ಚ ಮಾಡ್ಲಿಕ್ಕೆ ಹೋಗ್ಬೇಡ. ನೋಡು, ಬರೀ ನಿನ್ನ ಬಗ್ಗೆ ಮಾತ್ರ ಅಲ್ಲ, ಆ ತಾರ ಎಲ್ಲ ಹತ್ರ ಕೂಡ ಹೇಳ್ತಾ ಬರ್ತಿದ್ದಾಳೆ ನಾನು ಮಗುವಿನ ಅಪ್ಪ ಅಲ್ಲ ಅಂತ. ಎಂತ? ಆ ತಾರನಿಗೆ ಏನಾಗಿದ? ಅವಾಗ ನನ್ನ ಹತ್ರ ಸಹ ಬಂದು ಹೇಳಿದ್ಲು ನಂಗೊಂದು ಸತ್ಯ ಗೊತ್ತುಂಟು ಅಂತ. ಆ ಸತ್ಯ ಏನು? ಸತ್ಯ ಅಂತ ನಂಗೆ ಈಗಲೇ ಗೊತ್ತಾಗಬೇಕು ತಾರಾ. ಯಾರ್ಯಾರು ಬಂದು ಎಂತೆಲ್ಲ ಹೇಳ್ತಿದ್ದಾರೆ, ನಂಗೆ ನಂಬಲಿಕ್ಕೆ ಆಗ್ತಾ ಇಲ್ಲ. ಇಲ್ಲಿ ಎಂತ ಆಗ್ತಾ ಉಂಟಂತ ಹೇಳು. ಸಾಗರ್ ಹೇಳ್ತಾನೆ ಮಗುವಿನ ಅಪ್ಪ ಅವನಂತ. ವರ್ಷ ಬಂದು ಹೇಳ್ತಾಳೆ ನಿಂಗೆ ಬೇರೆ ರಿಲೇಷನ್ ಉಂಟಂತ. ಭೂಮಿ ಹೇಳ್ತಾಳೆ ಮಗುವಿನಪ್ಪ ಸೂರಜ್ ಅಂತ. ವರ್ಷ ಮತ್ತೆ ಬಂದು ಹೇಳ್ತಾಳೆ ಮಗುವಿನಪ್ಪ ನಾನಂತ. ವಾಟ್ಸ್ ಹ್ಯಾಪ್ನಿಂಗ್ ತಾರಾ? ಇದಕ್ಕೆಲ್ಲ ಕ್ಲಾರಿಟಿ ನೀನೇ ಕೊಡಬೇಕು. ಪ್ಲೀಸ್ ಹೇಳು ತಾರಾ. ನಾನು ಪ್ರೆಗ್ನೆಂಟೇ ಅಲ್ಲ.